ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಿಮಗೆ ಈ ಮಿಶ್ರತಳಿ ದೇವಾಲಯಗಳ ಬಗ್ಗೆ ಯಾವತ್ತಾದರೂ ಕೇಳಿದ್ದೀರಾ? ದಯವಿಟ್ಟು ಮಿಶ್ರತಳಿ ಅನ್ನೋ ಪದದ ಬಗ್ಗೆ ಕ್ಷಮೆ ಇರಲಿ, ಆದರೆ ಇತಿಹಾಸವಾಗಲಿ ಪುರಾಣವಾಗಲಿ ಈ ಹೆಸರನ್ನೇ ವೇಸರ ಅಥವಾ ವ್ಯಾಮಿಶ್ರ ಎಂದು ಉಲ್ಲೇಖಿಸಿವೆ. ಆದರೆ ಜಗತ್ತು ಬದಲಾದಂತೆ ಮಾನವನ ನಾಲಿಗೆಯೂ ಬದಲಾಗ್ತಾ ಸಾಕ್ತು. ಈ ಬದಲಾವಣೆಯ ಮುಂದುವರೆದ ಭಾಗವೇ ಈ ಮಿಶ್ರತಳಿ ದೇವಾಲಯಗಳು. ಅಷ್ಟಕ್ಕೂ ಈ ಮಿಶ್ರತಳಿ ದೇವಾಲಯಗಳು ಅಂದ್ರೇನು, ಈ ಪದ್ಧತಿ ಹುಟ್ಟುವುದಕ್ಕೆ ಕಾರಣವೇನು ಅನ್ನೋದನ್ನ ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಈ ಮಿಶ್ರತಳಿ ಅಥವಾ ವೇಸರ ದೇವಾಲಯಗಳ ಉಗಮದ ಬಗ್ಗೆ ಗಮನಿಸಿದರೆ ಭಾರತದ ಪ್ರಾಚೀನ ವಾಸ್ತುಶಿಲ್ಪ ಕಲೆಗಳತ್ತ ಕಣ್ಣಾಯಿಸಬೇಕು. ಉತ್ತರ ಮತ್ತು ಮಧ್ಯ ಭಾರತದಲ್ಲಿ ನಾಗರ ಹಾಗೂ ದಕ್ಷಿಣದಲ್ಲಿ ದ್ರಾವಿಡ ಪದ್ಧತಿಯ ದೇವಾಲಯಗಳನ್ನು ಕಟ್ಟುವ ರೂಢಿ ಇದ್ದ ಕಾಲ. ಅದೇ ಸಮಯದಲ್ಲಿ ದಖ್ಖನ್ ಪ್ರಸ್ಥಭೂಮಿಯಲ್ಲಿ ಬೇರೊಂದು ವಾಸ್ತುಶೈಲಿಯ ಪ್ರಯೋಗ ನಡೀತಿತ್ತು. ಅಲ್ಲಿ ನಾಗರ ಮತ್ತು ದ್ರಾವಿಡ ವಾಸ್ತುಶೈಲಿಗಳ ಸಂಯೋಜನೆ ನಡೆದು ಹೊಸದೊಂದು ಮಿಳಿತ ಪದ್ಧತಿ ಮೂಡಿಬಂತು. ಎರಡರ ಮಿಶ್ರಣವಾದ ಕಾರಣದಿಂದ ಈ ನೂತನ ದೇವಾಲಯ ಕಟ್ಟಡ ಶೈಲಿಗೆ ವೇಸರ ಅಥವಾ ವ್ಯಾಮಿಶ್ರ ಅಥವಾ ಮಿಶ್ರತಳಿ ದೇವಾಲಯಗಳು ಅಂತ ಕರೆಯಲಾಯಿತು. ಈ ನವೀನ ಶೈಲಿಯನ್ನ ದ್ವಾರ ಸಮುದ್ರದ ಹೊಯ್ಸಳ ವಂಶದವರು ತಮ್ಮ ಆಡಳಿತ ಪ್ರದೇಶಗಳಲ್ಲಿ ಅಂದ್ರೆ ಇಂದಿನ ಒಳನಾಡು ಕರ್ನಾಟಕದಲ್ಲಿ ಅತ್ಯುತ್ಸಾಹದಿಂದ ಪ್ರೋತ್ಸಾಹಿಸುತ್ತಾರೆ. ಇಂದು ನಾವು ಕಾಣುವ ದಖ್ಖನ್ ಪ್ರದೇಶದಲ್ಲಿನ ವೇಸರ ವಾಸ್ತುಶೈಲಿಯ ದೇವಾಲಯಗಳನ್ನ ಹೆಚ್ಚಾಗಿ ಕ್ರಿಸ್ತಶಕ 1100ರಿಂದ 1300ರ ಅವಧಿಯಲ್ಲಿ ನಿರ್ಮಿಸಲಾಗಿದೆ. ಎರಡು ಪದ್ಧತಿಗಳ ಮಿಶ್ರಣವಾದ ಕಾರಣದಿಂದ ವೇಸರ ವಾಸ್ತುಶೈಲಿಯ ದೇವಾಲಯಗಳ ತಲಾವಿನ್ಯಾಸಕ್ಕಾಗಲಿ ಅಥವಾ ಕಟ್ಟಡ ರಚನೆಗಾಗಲಿ ಕಟ್ಟುನಿಟ್ಟಾದ ನಿಯಮಗಳಿಲ್ಲ. ಹೀಗಾಗಿಯೇ ಈ ಪ್ರದೇಶದ ದೇವಾಲಯಗಳ ರಚನೆ ಮತ್ತು ವಾಸ್ತುಶೈಲಿಯಲ್ಲಿ ಸಾಕಷ್ಟು ವ್ಯತ್ಯಾಸಗಳು ಕಂಡುಬರ್ತವೆ. ಕೆಲವು ವೇಸರ ದೇವಾಲಯಗಳಲ್ಲಿ ಚತುರ್ರಸ ಅಂದ್ರೆ ಚೌಕ, ಪ್ರಾಸಾದ ಅಂದ್ರೆ ಕಟ್ಟಡ ಅಥವಾ ಮಹಲು ಇತ್ಯಾದಿಗಳು ಕಂಡುಬಂದ್ರೆ ಮತ್ತೆ ಕೆಲವುದರಲ್ಲಿ ನಕ್ಷತ್ರಾಕಾರದ ಪ್ರಾಸಾದ ಕಂಡುಬರುತ್ತೆ. ದ್ರಾವಿಡ ಶಿಲ್ಪಶಾಸ್ತ್ರದ ಪ್ರಮುಖ ಗ್ರಂಥವಾದ ಈಶಾ ನಾಗುರ ದೇವ ಪದ್ಧತಿಯಲ್ಲಿ ಉಲ್ಲೇಖಿಸಿದಂತೆ ದೇವಾಲಯದ ಗೋಪುರ ರಚನೆಯಿಂದ ವಾಸ್ತುಶೈಲಿಯನ್ನು ಗುರುತಿಸಬಹುದು. ವೇಸರ ದೇವಾಲಯಗಳ ಗೋಪುರಗಳು ತಮ್ಮ ಸುಂದರ ಆಕಾರ ಮತ್ತು ಸೂಕ್ಷ್ಮ ಶಿಲ್ಪಕಲೆಗಳಿಂದ ಎದ್ದು ಕಾಣ್ತವೆ. ವೇಸರ ಶೈಲಿಯಲ್ಲಿ ಗೋಡೆಗಳ ರಚನೆ ದ್ರಾವಿಡ ಶೈಲಿಯದ್ದಾದರೂ ಗೋಪುರಗಳಲ್ಲಿ ಭಾರತೀಯ ದೇವಾಲಯ ವಾಸ್ತುಶಿಲ್ಪವೆಂದೇ ಪ್ರಖ್ಯಾತವಾದ ನಾಗರ ಶೈಲಿಯ ವೈಶಿಷ್ಟ್ಯತೆ ಕಂಡುಬರುತ್ತೆ. ಒಮ್ಮೊಮ್ಮೆ ನಾಗರ ಮತ್ತು ದ್ರಾವಿಡ ಎರಡರ ಹಿತಮಿತ ಮಿಶ್ರಣವನ್ನ ಗೋಡೆ ಮತ್ತು ಗೋಪುರ ರಚನೆಯಲ್ಲೂ ಕಾಣಬಹುದು. ಉದಾಹರಣೆಗೆ ಕ್ರಿಸ್ತಶಕ 1258ರಲ್ಲಿ ಕಟ್ಟಿದ ಸೋಮನಾಥಪುರದ ಚನ್ನಕೇಶವ ದೇವಾಲಯಕ್ಕೆ 3 ಗರ್ಭಗುಡಿಗಳು ನಕ್ಷತ್ರಾಕಾರದ ವೇದಿಕೆಯ ಮೇಲೆ ನಿಂತಿದೆ. ಹೊರಭಾಗದ ಗೋಡೆಗಳು ಸುಂದರ ಕುಸಿರಿ ಕೆತ್ತನೆಯ ಕಂಬಗಳಿಂದ ಕೂಡಿದ್ದು ನಾಗರ ಶೈಲಿಯನ್ನ ಹೋಲ್ತಾವೆ. ಗೋಡೆಗಳು ನಕ್ಷತ್ರಾಕಾರದ ವೇದಿಕೆಯ ಮೇಲೆ ನಿಂತಿರೋದ್ರಿಂದ ಮೇಲ್ಭಾಗದ ರಚನೆಯು ಗೋಪುರದವರೆಗೆ ನಕ್ಷತ್ರಾಕಾರದಲ್ಲಿದೆ. ಚತುರಸ್ರ ಪ್ರಾಸಾದವಾದರೂ ಹೊರಭಾಗದ ಗೋಡೆಗಳು ಸರಳವಾಗಿದ್ದು ಕೇವಲ ಕಂಬಗಳ ಮೇಲೆ ದ್ರಾವಿಡ ಶೈಲಿಯ ಕುಸುರಿ ಕೆತ್ತನೆಗಳಿರುವ ಉದಾಹರಣೆಗಳು ಇವೆ. ಹೊಯ್ಸಳ ವಿಷ್ಣುವರ್ಧನನ ರಾಣಿ ಶಾಂತಲಾದೇವಿ ಕ್ರಿಸ್ತಶಕ 1100ರಲ್ಲಿ ಕಟ್ಟಿಸಿದ ಶಾಂತಿಗ್ರಾಮದ ಭೋಗ ನರಸಿಂಹ ದೇವಾಲಯದಲ್ಲಿ ದ್ರಾವಿಡ ಶೈಲಿಯ ಜೋಡಿ ಕಂಬಗಳನ್ನು ಕಾಣಬಹುದು. ಸರಳ ಗೋಡೆಗಳುಳ್ಳ ಚೌಕಾಕೃತಿಯ ಈ ದೇವಾಲಯಕ್ಕೆ ವೇಸರ ಪದ್ಧತಿಯಂತೆ ಗೋಪುರದಲ್ಲಿ ಕೆತ್ತಿದ ಗುಮ್ಮಟ ಅಂದ್ರೆ ಅಮಲಕ ಮತ್ತು ಕಳಶವಿದೆ. ಹೊಯ್ಸಳರು ವೇಸರ ಪದ್ಧತಿಯನ್ನ ಎಷ್ಟರ ಮಟ್ಟಿಗೆ ಪ್ರೋತ್ಸಾಹಿಸಿದರೆಂದ್ರೆ ಈ ದೇವಾಲಯಗಳನ್ನ ಇಂದು ಸಾಮಾನ್ಯವಾಗಿ ಹೊಯ್ಸಳ ಶೈಲಿ ಎಂದೇ ಗುರುತಿಸುತ್ತಾರೆ. ವೇಸರ ವಾಸ್ತುಶೈಲಿಯ ಗೋಪುರ ರಚನೆಯು ನಾಗರ ಶೈಲಿಯ ಆಕಾರ ಮತ್ತು ದ್ರಾವಿಡ ಶೈಲಿಯ ಅಂಶಗಳಿಂದ ಕೂಡಿದೆ ಎಂದು ಹೇಳಬಹುದು. ವೇಸರದ ಗೋಪುರಗಳಲ್ಲಿ ನಾಗರ ಶೈಲಿಯ ಕೆತ್ತಿದ ಗುಮ್ಮಟ ಕಂಡುಬಂದರೂ ಕೂಡ ಗೋಪುರದ ಉಳಿದೆಲ್ಲ ಅಂಶಗಳು ದ್ರಾವಿಡ ಶೈಲಿಯನ್ನ ಹೋಲುತ್ತೆ. ವೇಸರ ಗೋಪುರಗಳ ಪ್ರಮುಖ ವೈಶಿಷ್ಟ್ಯತೆ ಎಂದರೆ ಅಲಂಕೃತ ಶಿಲ್ಪಕಲೆ ಮತ್ತು ಕುಸುರಿ ಕೆತ್ತನೆಗಳು. ವೇಸರ ಗೋಪುರಗಳ ಇನ್ನೊಂದು ವಿಶೇಷತೆ ಎಂದರೆ ಗೋಪುರದ ಮೇಲೆ ಕೆತ್ತಿರುವ ದೇವದೇವತೆಗಳ ಚಿಕ್ಕ ಚಿಕ್ಕ ಮೂರ್ತಿಗಳು. ಕ್ರಿಸ್ತಶಕ 1100ರಲ್ಲಿ ಕಟ್ಟಿರುವ ನೀಲಗುಂದದ ಭೀಮೇಶ್ವರ ದೇವಸ್ಥಾನದಲ್ಲಿ ಸುಂದರವಾದ ಗೋಪುರದ ಮೇಲೆ ಅಲ್ಲಲ್ಲಿ ವಿಷ್ಣು, ಶಿವ ಮತ್ತು ಭೈರವರ ಮೂರ್ತಿಗಳನ್ನು ಕಾಣಬಹುದು. 4 ಗರ್ಭಗುಡಿಗಳಿರುವ ಈ ದೇವಾಲಯ ಚೌಕಾಕಾರದ ವೇದಿಕೆಯ ಮೇಲೆ ನಿಂತಿದೆ. ದ್ರಾವಿಡ ಶೈಲಿಯ ಜೋಡಿ ಕಂಬಗಳುಳ್ಳ ಸರಳವಾದ ಗೋಡೆಯ ಮೇಲೆ ನಾಗರ ಶೈಲಿಯಲ್ಲಿ ಕಾಣಸಿಗುವಂತೆ ದೇವದೇವತೆಗಳ ಮೂರ್ತಿಗಳುಳ್ಳ ಚಿಕ್ಕ ಚಿಕ್ಕ ಗುಡಿಗಳನ್ನು ಕೆತ್ತಲಾಗಿದೆ.
ವೇಸರ ಶೈಲಿಯ ದೇವಾಲಯಗಳು ಹೆಚ್ಚಾಗಿ ಎತ್ತರದ ವೇದಿಕೆಯ ಮೇಲೆ ನಿರ್ಮಿತವಾಗಿದ್ದು, ಈ ವೇದಿಕೆಯನ್ನ ಪ್ರದಕ್ಷಿಣೆಯ ಮಾರ್ಗವಾಗಿ ಬಳಸಲಾಗುತ್ತೆ. ವೇದಿಕೆಗೆ ಜಗತಿ ಅಥವಾ ಅಧಿಷ್ಠಾನ ಎಂದು ಕರೆಯಲಾಗುತ್ತೆ. ಸೋಮನಾಥಪುರದ ಚನ್ನಕೇಶವ ದೇವಾಲಯ 3 ಅಡಿ ಎತ್ತರದ ಜಗತಿಯ ಮೇಲಿದೆ. ಜಗತಿಯು ದೇವಾಲಯದ ವಿನ್ಯಾಸವನ್ನೇ ಹೋಲುತ್ತಾ ವಿಶಾಲವಾದ ಪ್ರದಕ್ಷಿಣಾ ಪಥಕ್ಕೆ ಎಡೆ ಮಾಡಿಕೊಡುತ್ತೆ ಮತ್ತು ಜಗತಿಯ ಮೇಲೆ ಅಲ್ಲಲ್ಲಿ ಕಲ್ಲಿನ ಆನೆಗಳನ್ನು ಸ್ಥಾಪಿಸಲಾಗಿದೆ. ಕ್ರಿಸ್ತಶಕ 1258ರಲ್ಲಿ ಹೊಯ್ಸಳರ ದೊರೆ ಮುಮ್ಮಡಿ ನರಸಿಂಹನ ಆದೇಶದಂತೆ ಅವನ ದಂಡನಾಯಕನಾಗಿದ್ದ ಸೋಮನಾಥ ನಿರ್ಮಿಸಿದ ಸೋಮನಾಥಪುರದ ಚನ್ನಕೇಶವ ದೇವಾಲಯವು ವಿಷ್ಣುವಿನ 3 ನಾಮಗಳಾದ ಕೇಶವ, ವೇಣುಗೋಪಾಲ ಮತ್ತು ಜನಾರ್ದನ ರೂಪಗಳಿಗೆ ಸಮರ್ಪಿಸಲಾಗಿದೆ. ಸೋಮನಾಥಪುರದ ಚನ್ನಕೇಶವ ದೇವಾಲಯಕ್ಕೆ 3 ಗರ್ಭಗೃಹಗಳಿದ್ದರೆ, ಬೇಲೂರು ಚನ್ನಕೇಶವ ದೇವಾಲಯದಲ್ಲಿ ಕೇವಲ ಒಂದೇ ಗರ್ಭಗುಡಿ ಇದೆ. ಬೇಲೂರಿನ ದೇವಾಲಯವು ಉತ್ಕೃಷ್ಟ ಶಿಲ್ಪಕಲೆಗೆ ಪ್ರಸಿದ್ಧವಾದದ್ದು. ಸೋಮನಾಥಪುರದ ದೇವಾಲಯಕ್ಕೆ 3 ಗರ್ಭಗುಡಿಗಳಿರುವ ಕಾರಣ ಅದಕ್ಕೆ 3 ಗೋಪುರ ಅಂದರೆ ಶಿಖರಗಳಿವೆ. ಇದಕ್ಕೆ ತ್ರಿಕುಟಾಚಲ ಎಂದು ಕರೀತಾರೆ. ಗೋಪುರಗಳ ಮೇಲೆ ಅಧೋಮುಖ ಅಂದರೆ ತಲೆ ಕೆಳಗಾದ ಪದ್ಮ ಮತ್ತು ಕಳಶವಿದೆ. ಈ ದೇವಾಲಯದ ಮೇಲ್ಭಾಗದ ಗೋಡೆಗಳು ನಕ್ಷತ್ರಾಕಾರದಲ್ಲಿ ನಿರ್ಮಿತವಾಗಿದ್ದು, ನಾಗರ ಶೈಲಿಯ ಹೊರಗೋಡೆಗಳನ್ನು ಹೋಲುತ್ತವೆ. ಗೋಡೆಯ ಮೇಲಿನ ಕೆತ್ತನೆಗಳನ್ನು 2 ಭಾಗವಾಗಿ ವಿಂಗಡಿಸಬಹುದು. ಕೆಳಭಾಗದ 6 ಶಿಲ್ಪ ಪಟ್ಟಿಕೆಗಳು ಮತ್ತು ಮೇಲ್ಭಾಗದ ಶಿಲ್ಪಗಳು. 6 ಪಟ್ಟಿಕೆಗಳಲ್ಲಿ ಕೆಳಗಿನಿಂದ ಮೇಲ್ಭಾಗಕ್ಕೆ ಗಜಪಟ್ಟಿ, ಅಶ್ವಪಟ್ಟಿ, ಪುಷ್ಪಪಟ್ಟಿ, ಮಹಾಭಾರತ, ರಾಮಾಯಣ, ಭಾಗವತದ ಕಥೆಗಳನ್ನು ವರ್ಣಿಸುವ ಪೌರಾಣಿಕ ಪಟ್ಟಿ, ಮಕರ ಪಟ್ಟಿ ಮತ್ತು ಕೊನೆಯದಾಗಿ ಹಂಸಪಟ್ಟಿ. ಮೇಲ್ಭಾಗದ ಕೆತ್ತನೆಗಳಲ್ಲಿ ಅತ್ಯಂತ ಮನೋಹರವಾದ ಮತ್ತು ಅಲಂಕೃತ ರೂಪದ ವಿಷ್ಣುವಿನ ಅವತಾರ, ಗಣೇಶ, ಸರಸ್ವತಿ ಇತ್ಯಾದಿ ದೇವತೆಗಳ ಶಿಲ್ಪ ಕಲಾಕೃತಿಗಳನ್ನು ಕಾಣಬಹುದು. ದೇವಾಲಯದ ಗೋಪುರದಲ್ಲಿ ಅತಿ ಮನೋಹರವಾದ ನೃತ್ಯಗಾರ್ತಿಯರು, ಗಂಧರ್ವ, ಯಕ್ಷ, ಕೀರ್ತಿಮುಖ ಮತ್ತು ಮಕರಗಳ ಸೂಕ್ಷ್ಮ ಕೆತ್ತನೆಗಳಿವೆ. ದ್ರಾವಿಡ ಶೈಲಿಯ ಗೋಪುರಗಳಲ್ಲಿ ಕಾಣಸಿಗುವಂತೆ ಬಹುಶ್ರೇಣಿಯ ಗೋಪುರ ರಚನೆಯಾದರೂ ನಾಗರ ಶೈಲಿಯ ಗೋಪುರಗಳಂತೆ ಶ್ರೇಣಿಗಳು ಮೇಲೆ ಮೇಲೆ ಹೋಗುವಂತೆ ಸಪೂರ ಆಕಾರ ತಾಳಿ ಕಳಶದಲ್ಲಿ ಮುಕ್ತಾಯವಾಗ್ತವೆ. ಹೀಗಾಗಿ ಮೇಲಿನ ಗೋಪುರ ಶ್ರೇಣಿಗಳು ಅಷ್ಟು ಸ್ಪಷ್ಟವಾಗಿ ಕಾಣುವುದಿಲ್ಲ. ಒಟ್ಟಿನಲ್ಲಿ ದೂರದಿಂದ ಕಾಣಲು ಚನ್ನಕೇಶವ ದೇವಾಲಯದ ಗೋಪುರಗಳು ಕಮಲದ ಮೊಗ್ಗುಗಳಂತೆ ಕಂಡುಬರ್ತವೆ. ಈ ಎಲ್ಲ ಕಾರಣಗಳಿಂದ ವೇಸರ ವಾಸ್ತುಶೈಲಿಯು ನಮ್ಮ ದೇಶದ ಪ್ರಚಲಿತ ದೇವಾಲಯಗಳ ವಾಸ್ತುಶಿಲ್ಪ ಶೈಲಿಯಲ್ಲಿ ಅತ್ಯಂತ ವೈವಿಧ್ಯಮಯ ಹಾಗೂ ದಕ್ಕನ್ ಪ್ರದೇಶ, ಅದರಲ್ಲೂ ಕರ್ನಾಟಕದ ವೈಶಿಷ್ಟ್ಯತೆ ಎಂದು ಹೇಳಬಹುದು. ವೇಸರ ವಾಸ್ತುಶಿಲ್ಪ ಶೈಲಿ ಅನೇಕ ದಶಕಗಳಿಂದ ವಿಶೇಷ ಅಧ್ಯಯನ ಕ್ಷೇತ್ರವಾಗಿದ್ದು, ಹಲವು ವಿದ್ವಾಂಸರು ಇದನ್ನು ಒಂದೇ ನಾಗರ ಶೈಲಿಯಾಗಿ ಅಥವಾ ದ್ರಾವಿಡ ಶೈಲಿಯಾಗಿ ವಿಂಗಡಿಸಲು ಹರಸಾಹಸ ನಡೆಸಿದರೂ ಕೂಡ ಇದುವರೆಗೂ ಯಶಸ್ವಿಯಾಗಲಿಲ್ಲ. ಹೊಯ್ಸಳರ ದೇವಾಲಯಗಳೆಲ್ಲವೂ ವೇಸರ ಶೈಲಿಯಾಗಿದ್ದು ಅತ್ಯಂತ ನೈಪುಣ್ಯಶೀಲವಾದ ಸೂಕ್ಷ್ಮ ಕುಸುರಿ ಕೆತ್ತನೆಗಳಿಂದ ಕೂಡಿವೆ. ಇದುವರೆಗೂ ಬೇರೆ ಯಾವ ಭಾರತೀಯ ವಾಸ್ತುಶೈಲಿಯೂ ಇದನ್ನು ನಕಲು ಮಾಡಲಾಗದ ನಿಗೂಢ ನೈಪುಣ್ಯತೆ ಇಲ್ಲಿ ಕಂಡುಬರುತ್ತೆ. ವೇಸರ ವಾಸ್ತುಶೈಲಿಯು ಭಾರತೀಯ ದೇವಾಲಯಗಳ ವಾಸ್ತುಶಿಲ್ಪದ ಹೆಮ್ಮೆಯ ಅನರ್ಘ್ಯ ರತ್ನ ಮತ್ತು ಭಾರತೀಯರೆಲ್ಲರೂ ಹೆಮ್ಮೆ ಪಡಬೇಕಾದ ವಾಸ್ತುಶಿಲ್ಪ, ಕಲೆ, ಗಣಿತಶಾಸ್ತ್ರ, ತತ್ವಜ್ಞಾನ ಮತ್ತು ತಂತ್ರಜ್ಞಶಾಸ್ತ್ರದ ಮಹತ್ ಸಾಧನೆಯೇ ಸರಿ. ನಮ್ಮ ಪೂರ್ವಿಕರ ಸಾಧನೆ ಹಾಗೂ ಅವರ ಜ್ಞಾನ ಆಧುನಿಕ ಕಾಲಕ್ಕೂ ಉತ್ತರ ಹುಡುಕುವುದರಲ್ಲೇ ನಾವು ನಮ್ಮ ಬದುಕನ್ನು ಸವೆಸಿ ಬಿಡ್ತೀವಿ. ಇಂತಹ ನಿಗೂಢ ಕುತೂಹಲಭರಿತ ಸಂಚಿಕೆಯಲ್ಲಿ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.